ಈ ಒಂದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತನ ಕ್ಷೇತ್ರದಿಂದಲೇ ಈ ರಣಕಹಳೆಯನ್ನ ಜಾರಕಿಹೊಳಿ ವಿರೋಧಿ ಟೀಮ್ ಮೊಳಗಿಸ್ತಾ ಇದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನ ಕ್ಷೇತ್ರದಿಂದಲೇ ಇಂಥದೊಂದು ರಣಕಹಳೆ ಮೊಳಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಪ್ಪ ಸಾಹೇಬ್ ಕ್ಷೇತ್ರದಲ್ಲಿ ಸಭೆ ನಡೆಸಲಾಗಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ತಂಡ ಈ ರಣತಂತ್ರವನ್ನ ಹೆಣೆದಿದೆ. ರಾಯಭಾಗದ ಹಾರೋಗೇರಿ ಪಟ್ಟಣದಲ್ಲಿ ಪ್ರಚಾರ ಸಭೆ ನಡೆದಿದೆ. ಅಕ್ಟೋಬರ್ 19ಕ್ಕೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರತಕ್ಕಂಥದ್ದು. 7 ತಾಲೂಕುಗಳ ಕ್ಷೇತ್ರಗಳಿಗೆ ಈ ಎಲೆಕ್ಷನ್ ನಡೆಯುತ್ತೆ. ಆದರೆ ಭಾರೀ ಹಣಾಹಣಿ. ಬೆಳಗಾವಿ ಒಂದು ರೀತಿಯಲ್ಲಿ ಕರ್ನಾಟಕದ ಒಂದು ರೀತಿನಲ್ಲ, ಅದು ಘೋಷಿತ 2ನೇ ರಾಜಧಾನಿ ಬೆಳಗಾವಿ. ರಾಜಕೀಯ ಪ್ರಾಬಲ್ಯದ ದೃಷ್ಟಿಯಿಂದನೂ ಕೂಡ ಬೆಳಗಾವಿಯಲ್ಲಿ ಅನೇಕ ಮಂದಿ ರಾಜಕಾರಣಿಗಳಿರೋದ್ರಿಂದ, ರಾಜಕೀಯ ನಾಯಕರಿರೋದ್ರಿಂದ ಬಹಳ ಮುಖ್ಯ ಆಗತ್ತೆ. ಡಿಸಿಸಿ ಬ್ಯಾಂಕ್ನ ಹೋಲ್ಡ್ ಯಾರು ತಗೋತಾರೆ, ಕಂಟ್ರೋಲ್ ಯಾರು ತಗೋತಾರೆ ಅನ್ನುವಂಥದ್ದು ಬೆಳಗಾವಿಯ ಪಾರುಪತ್ಯದ ಮೇಲೆ ಪ್ರಭಾವ ಬೀರುತ್ತೆ. ಯಾರು ಡಿಸಿಸಿ ಬ್ಯಾಂಕ್ ಅನ್ನ ಗೆಲ್ತಾರೋ ಅವರು ಬೆಳಗಾವಿಯನ್ನ ಗೆಲ್ತಾರೆ ಅಂತ ಒಂದು ಅರ್ಥದಲ್ಲಿ ಹೇಳಬಹುದು. ಹಾಗಾಗಿ ಬಹಳ ಪ್ರಮುಖ ಆಗುತ್ತೆ ಈ ಚುನಾವಣೆ. ನಾನು ಕೇಳಿದೆ, ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ರು, ಏನ್ ನಡೆದದು ಮೊದಲ 75 ಕೊಟ್ಟಾರೆ, ಹಿಂದಿಗಡಿ ಗಾಡಿ ಹತ್ತಕ್ಕೆ ಮತ್ತೆ 25. ₹1,00,000 ನಿಮ್ಮ ಓಟಿನ ಬೆಲೆ ₹1,00,000. ₹1,00,000 ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದ. ಮತ್ತೆ ಅದು ನಿಮಗೆ ತಪ್ಪುದು ನೀವು ಗೊತ್ತಿರಲಿಲ್ಲ. ಅದೇನ 25-75 ಆಗೈತಲ್ಲ, ಗೊತ್ತೈತಿ. ಇವತ್ತು ಬಂದು ಹೋಗೈತು ಅಂದ್ರೆ ನಾಳೆ ಬೇರೆ ನಾಟೈತಿ. ಶೇರ್ ಮಾರ್ಕೆಟ್ ನಾಳೆ ಹೇಳೋದು. ಈ ಮಂಗಳಾರತಿ ಯಾವತ್ತರ ಕಂಡಿರೇನು? ಒಂದು ಬಸ್ಸು, ಅಲ್ಲಿ ಹೋದಾಗ ಒಂದು ಊಟ. ನಾನು 30 ವರ್ಷದಿಂದ ಚುನಾವಣೆ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ತಾಲೂಕದಾಗ ಈ ವರ್ಷ 125 ವೋಟಿಂಗ್ ಪವರ್ ಬಂದಿದೆ. ಈಗ ಅಲ್ಲಿ ಅವ್ರು ಬಂದು ಗೋಕಾಕ್ ಯಾವ್ದ ಜನರು, ಅಲ್ಲಿ ಅವ್ರ ಅರ್ಮಾಗ ಯಾವ್ದ ಜನರು, ಅಲ್ಲಿ ಅವ್ರ ಮುಂದೆ ನಾವೆಲ್ಲ ಮಿನಾಡಕ್ ಹೋಗುದ. ಅಲ್ಲಿ ವಿಚಾರ ಮಾಡ್ಬೇಕಾಗೈತಿ. ಈ ಪುಣ್ಯಾತ್ಮ ಮಹೇಶ್ ಒಬ್ಬಂತ ಸಹನ್ ಆಗ್ಬಾರ್ದು ಅವ್ರಿಗೆ. ಪುಣ್ಯಾತ್ಮ ಮಹೇಶ್ ತಮ್ಮಣ್ಣವ್ರು ಬಂದದ ಕೊಟ್ಟ ಅವ್ರಿಗೆ ಸಹನ್ ಆಗ್ಬಾರ್ದು, ಯಾರಿಗೂ ಸಹನ್ ಆಗ್ಬಾರ್ದು. ಹೆಂಗ್ ಮುಗದಾನ ಹಾಕಿ ಇವ್ರು ಕೆಳಗೆ ಇಳಿಸಿ ಹೋಗ್ತಾರ. ಮಹೇಶ್ ಅನ್ನೋದು ಸ್ವಚ್ಛ ಹೇಳ್ತಾರ, ಬೇಕಾದ ಪೇಟೆಗಿರ್ಲಿ. ಈ ಭಾಗದ ಶಾಸಕರಾಗಿರುವುದು ಇವತ್ತು ದಿವಸ ಈ ಕ್ಷೇತ್ರದ ರಾಯಬಾಗ ತಾಲೂಕಿನ ಜನರ ಒಂದು ನಿರ್ಣಯವನ್ನು ಮಾತ್ರ ಸಹಿತ ನಾ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೆ. ಬೇಕಾದ ಪೇಟೆಯಲ್ಲಿ ಮನುಷ್ಯತ್ವ ಇತ್ತು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ರಾಜಕಾರಣ ಇದೆಯಲ್ಲ, ಅದು ಅನೇಕ ರೀತಿಯಲ್ಲಿ ಬೆಳಗಾವಿಯ ರಾಜಕಾರಣದ ದಿಕ್ಕುದಶೆಯನ್ನೇ ಬದಲಿಸುತ್ತೆ. ಅಷ್ಟು ಸಶಕ್ತವಾದಂತಹ ಒಂದು ರಾಜಕಾರಣ ಅದು. ಸೊ ಯಾವೆಲ್ಲ ಆಯಾಮಗಳಿದೆ, ಏನ್ ನಡೀತಾ ಇದೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ, ಏನೆಲ್ಲ ರಾಜಕೀಯ ಸಮೀಕರಣಕ್ಕೆ ಇದು ಕಾರಣವಾಗಿದೆ? ಖಂಡಿತ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ತಾವು ಹೇಳಿದಂಗೆ ಏನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇದು ಯಾರಿಗೆ ಅನುಕೂಲ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ಗೆ ಸಾಕಷ್ಟು ಮಹತ್ವವನ್ನು ಕೂಡ ಈಗ ಪಡೆದಿರುವಂತದ್ದು. ಈಗಾಗಲೇ ಸುಮಾರು 19 ಸ್ಥಾನಗಳಲ್ಲಿ 9 ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು. ಅದರಲ್ಲಿ 7 ಸ್ಥಾನಗಳಲ್ಲಿ ಜಾರಕಿಹೊಳಿ ಫೈನಾನ್ಸ್ ಅವರು ಏನು ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು. ಸದ್ಯ ಉಳಿದಿರುವಂತಹ 7 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ. ಇನ್ನು ಮ್ಯಾಜಿಕ್ ನಂಬರ್ಗೆ ಇನ್ನೂ 2 ಸ್ಥಾನಗಳು ಬೇಕು. ಹಾಗಾಗಿ ಆ 2 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನು ಸಾಕಷ್ಟು ಕಸರತ್ತನ್ನ ಮಾಡ್ತಿದ್ರೆ, ಆದ್ರೆ ಈಗ ಅವರಿಗೆ ಟಕ್ಕರ್ ಕೊಡುವ ಕೆಲಸವನ್ನ ಕತ್ತಿ ಮತ್ತು ಸೌದಿ ಬಣದವರು ಈಗ ಮಾಡ್ತಿರುವಂತದ್ದು. ಅದು ಕೂಡ ರಾಯಬಾಗ್ ಕ್ಷೇತ್ರದ ಹಾಲಿ ಶಾಸಕ ಏನು ಮಹೇಂದ್ರ ತಮ್ಮಣ್ಣವರ ಸಹಕಾರದೊಂದಿಗೆ ಅಲ್ಲಿರುವಂತಹ ಅಪ್ಪ ಸಾಹೇಬ್ ಕುಲಗೋಡೆಯನ್ನ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಕತ್ತಿ
ಮತ್ತು ಸೌದಿ ಪ್ಯಾನಲ್ ಇಂದ ಅಂದ್ರೆ ಬಣದಿಂದ ಈಗ ಬಸವರಾಜ್ ಆಸಂಗಿ ಅನ್ನೋ ಅಭ್ಯರ್ಥಿಯನ್ನ ಅಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಕಣಕ್ಕೆ ಇಳಿಸಿರುವಂತದ್ದು. ಮತ್ತೊಂದೆಡೆ ಜಾರಕಿಹೊಳಿ ಪ್ಯಾನಲ್ ಇಂದ ಅಲ್ಲಿ ಅಪ್ಪ ಸಾಹೇಬ್ ಕುಲಗೋಡೆ ಅವರು ಇರುವಂತದ್ದು. ಅಪ್ಪ ಸಾಹೇಬ್ ಕುಲಗೋಡೆಯನ್ನ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಅನ್ನ ಕೂಡ ಮಾಡ್ತಿರುವಂತದ್ದು. ಸಭೆಯಲ್ಲಿ ಕೂಡ ಈಗ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಾಗ್ದಾಳಿಯನ್ನ ಕತ್ತಿ ಇರಬಹುದು, ಸೌದಿ ಇರಬಹುದು, ಎಬಿ ಪಾಟೀಲ್ ಇರಬಹುದು, ಸಾಕಷ್ಟು ವಿರೋಧಿ ತಂಡವನ್ನ ಕಟ್ಕೊಂಡಂತ ಕತ್ತಿ ಸೌದಿ ಬಣ ಈಗ ಜಾರಕಿಹೊಳಿ ಬ್ರದರ್ಸ್ ಅನ್ನ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಕೂಡ ಮಾಡ್ತಿರುವಂತದ್ದು. ಈ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದೇ ಆದ್ರೆ ನಾವು ಡಿಸಿಸಿ ಬ್ಯಾಂಕ್ ನ ಚುನಾವಣೆಯ ಅಧ್ಯಕ್ಷ ಗಾದಿಯನ್ನ ನಮ್ಮ ಅಭ್ಯರ್ಥಿಗಳೇ ಹಿಡಿತಾರೆ ಅನ್ನೋ ನಿಟ್ಟಿನಲ್ಲಿ ಸೌದಿ ಅವರು ಹೇಳಿಕೆಯನ್ನ ಈಗ ಕೊಟ್ಟಿರುವಂತದ್ದು. ಈ ಹಿಂದೆ ಅವರು ತೆರೆ ಹಿಂದೆ ಕೆಲಸವನ್ನ ಮಾಡ್ತಿದ್ರು. ಈವರೆಗೂ ಎಲ್ಲಿಯೂ ಕೂಡ ಅವರು ಬಹಿರಂಗವಾಗಿ ಪ್ರಚಾರಕ್ಕೆ ಬಂದಿರಲಿಲ್ಲ, ವೇದಿಕೆಯನ್ನ ಕೂಡ ಹಂಚಿಕೊಂಡಿರಲಿಲ್ಲ ಮತ್ತು ಒಳಗೆ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಬಹಿರಂಗವಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಜಾರಕಿಹೊಳಿ ವಿರುದ್ಧ ಪ್ರಚಾರದ ಅಖಾಡಕ್ಕಿದೆ. ಆದ್ರೆ ಅವರಿಗೆ ಟಕ್ಕರ್ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಣ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ರೆ, ಮತ್ತೊಂದು ಬಣದಿಂದ ಕೂಡ ಅಧ್ಯಕ್ಷ ಗಾದಿ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಆಗ್ತಿದೆ. ಅಕ್ಟೋಬರ್ 19ರಂದು ನಡೆಯುವಂತಹ ಚುನಾವಣೆಯಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ಕೂಡ ನೋಡಬೇಕಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಈ ಒಂದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತನ ಕ್ಷೇತ್ರದಿಂದಲೇ ಈ ರಣಕಹಳಿಯನ್ನ ಜಾರಕಿಹೊಳಿ ವಿರೋಧಿ ಟೀಮ್ ಮೊಳಗಿಸ್ತಾ ಇದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನ ಕ್ಷೇತ್ರದಿಂದಲೇ ಇಂಥದೊಂದು ರಣಕಹಳೆ ಮೊಳಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಪ್ಪ ಸಾಹೇಬ್ ಕ್ಷೇತ್ರದಲ್ಲಿ ಸಭೆ ನಡೆಸಲಾಗಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ತಂಡ ಈ ರಣತಂತ್ರವನ್ನ ಹೆಣೆದಿದೆ. ರಾಯಭಾಗದ ಹಾರೋಗೇರಿ ಪಟ್ಟಣದಲ್ಲಿ ಪ್ರಚಾರ ಸಭೆ ನಡೆದಿದೆ. ಅಕ್ಟೋಬರ್ 19ಕ್ಕೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರತಕ್ಕಂಥದ್ದು. 7 ತಾಲೂಕುಗಳ ಕ್ಷೇತ್ರಗಳಿಗೆ ಈ ಎಲೆಕ್ಷನ್ ನಡೆಯುತ್ತೆ. ಆದರೆ ಭಾರೀ ಹಣಾಹಣಿ. ಬೆಳಗಾವಿ ಒಂದು ರೀತಿಯಲ್ಲಿ ಕರ್ನಾಟಕದ ಒಂದು ರೀತಿನಲ್ಲ, ಅದು ಘೋಷಿತ 2ನೇ ರಾಜಧಾನಿ ಬೆಳಗಾವಿ. ರಾಜಕೀಯ ಪ್ರಾಬಲ್ಯದ ದೃಷ್ಟಿಯಿಂದನೂ ಕೂಡ ಬೆಳಗಾವಿಯಲ್ಲಿ ಅನೇಕ ಮಂದಿ ರಾಜಕಾರಣಿಗಳಿರೋದ್ರಿಂದ, ರಾಜಕೀಯ ನಾಯಕರಿರೋದ್ರಿಂದ ಬಹಳ ಮುಖ್ಯ ಆಗತ್ತೆ. ಡಿಸಿಸಿ ಬ್ಯಾಂಕ್ನ ಹೋಲ್ಡ್ ಯಾರು ತಗೋತಾರೆ, ಕಂಟ್ರೋಲ್ ಯಾರು ತಗೋತಾರೆ ಅನ್ನುವಂಥದ್ದು ಬೆಳಗಾವಿಯ ಪಾರುಪತ್ಯದ ಮೇಲೆ ಪ್ರಭಾವ ಬೀರುತ್ತೆ. ಯಾರು ಡಿಸಿಸಿ ಬ್ಯಾಂಕ್ ಅನ್ನ ಗೆಲ್ತಾರೋ ಅವರು ಬೆಳಗಾವಿಯನ್ನ ಗೆಲ್ತಾರೆ ಅಂತ ಒಂದು ಅರ್ಥದಲ್ಲಿ ಹೇಳಬಹುದು. ಹಾಗಾಗಿ ಬಹಳ ಪ್ರಮುಖ ಆಗುತ್ತೆ ಈ ಚುನಾವಣೆ. ನಾನು ಕೇಳಿದೆ, ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ರು, ಏನ್ ನಡೆದದು ಮೊದಲ 75 ಕೊಟ್ಟಾರೆ, ಹಿಂದಿಗಡೆ ಗಾಡಿ ಹತ್ತಕ್ಕೆ ಮತ್ತೆ 25. ₹1,00,000 ನಿಮ್ಮ ಓಟಿನ ಬೆಲೆ ₹1,00,000. ₹1,00,000 ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದ. ಮತ್ತೆ ಅದು ನಿಮಗೆ ತಪ್ಪುದು ನಿಮಗೆ ಗೊತ್ತಿರಲಿಲ್ಲ. ಅದೇನು 25-75 ಆಗೈತಲ್ಲ, ಗೊತ್ತಕ್ಕೆ ಇವತ್ತು ಬಂದು ಹೋಗೈತು ಅಂದ್ರೆ ನಾಳೆ ಬೇರೆ ನಾಲ್ಕೈತೆ. ಶೇರ್ ಮಾರ್ಕೆಟ್ ನಾಳೆ ಹೇಳುವುದು. ಈ ಮಂಗಳಾರತಿ ಯಾವತ್ತರ ಕಂಡಿರಿ ನೀವು? ಒಂದು ಬಸ್ ಅಲ್ಲಿ ಹೋದಾಗ ಒಂದು ಊಟ. ನಾನು 30 ವರ್ಷದಿಂದ ಚುನಾವಣೆ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ತಾಲೂಕುದಾಗ ಈ ವರ್ಷ 125 ವೋಟಿಂಗ್ ಪವರ್ ಬಂದಿದೆ. ಈಗ ಅಲ್ಲಿ ಅವ್ರು ಬಂದ್ರು. ಗೋಕಾಕ್ ಯಾವ್ದ ಜನರು, ಅಲ್ಲಿ ಅವ್ರ ಅರಮಾಗ ಯಾವ್ದ ಜನರು, ಅಲ್ಲಿ ಅವ್ರ ಮುಂದೆ ನಾವೆಲ್ಲ ಮಿನ ಇಡಕ್ ಹೋಗುದ. ಅಲ್ಲ, ಇದು ವಿಚಾರ ಮಾಡ್ಬೇಕಾಗೈತಿ. ಈ ಪುಣ್ಯಾತ್ಮ ಮಹೇಶ್ ಒಬ್ಬಂದ್ರೆ ಸಹನ ಆಗ್ವಾದವ್ರಿ. ಪುಣ್ಯಾತ್ಮ ಮಹೇಶ್ ತಮ್ಮಣ್ಣವ್ರು ಬಂದದ ಕೊಟ್ಟ ಅವ್ರಿಗೆ ಸಹನ ಆಗ್ವಾದ, ಯಾರಿಗೂ ಸಹನ ಆಗ್ವಾದ. ಹೆಂಗ ಮುಗದಾನ ಹಾಕಿ ಇವನು ಕೆಳಗೆ ಇಳಿಸಿ ಹೋಗ್ತಾರ. ಮಹೇಶ್ ಅಂದ್ರೆ ಸ್ವಚ್ಛ ಹೇಳ್ತಾರ, ಬೆಟ್ಟಾದ ಪಾಲ್ಯಾಗಿರ್ಲಿ. ಈ ಭಾಗದ ಶಾಸಕರಾಗಿ ಇಡುವುದು ಇವತ್ತು ದಿವಸ ಈ ಕ್ಷೇತ್ರದ ರಾಯಬಾಗ ತಾಲೂಕಿನ ಜನರ ಒಂದು ನಿರ್ಣಯ ಅನ್ನೋ ಮಾತನ್ನು ಸಹಿತ ನಾ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೆ. ಬೆಟ್ಟಾದ ಪಾಲ್ಯದಲ್ಲಿ ಮನುಷ್ಯತ್ವ ಇತ್ತು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ರಾಜಕಾರಣ ಇದೆಯಲ್ಲ, ಅದು ಅನೇಕ ರೀತಿಯಲ್ಲಿ ಬೆಳಗಾವಿಯ ರಾಜಕಾರಣದ ದಿಕ್ಕು ದಿಶೆಯನ್ನೇ ಬದಲಿಸುತ್ತೆ. ಅಷ್ಟು ಸಶಕ್ತವಾದಂತಹ ಒಂದು ರಾಜಕಾರಣ ಅದು.
ಸೊ ಯಾವೆಲ್ಲ ಆಯಾಮಗಳಿದೆ, ಏನ್ ನಡೀತಾ ಇದೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ, ಏನೆಲ್ಲ ರಾಜಕೀಯ ಸಮೀಕರಣಕ್ಕೆ ಇದು ಕಾರಣವಾಗಿದೆ? ಖಂಡಿತ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ತಾವು ಹೇಳ್ದಂಗೆ ಏನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇದು ಯಾರಿಗೆ ಅನುಕೂಲ ಆಗುತ್ತೆ ಗೊತ್ತಿಲ್ಲ. ಆದ್ರೆ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ಗೆ ಸಾಕಷ್ಟು ಮಹತ್ವವನ್ನು ಕೂಡ ಈಗ ಪಡೆದಿರುವಂತದ್ದು. ಈಗಾಗಲೇ ಸುಮಾರು 19 ಸ್ಥಾನಗಳಲ್ಲಿ 9 ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು. ಅದರಲ್ಲಿ 7 ಸ್ಥಾನಗಳಲ್ಲಿ ಜಾರಕಿಹೊಳಿ ಫೈನಾನ್ಸ್ ಅವರು ಏನು ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು. ಸದ್ಯ ಉಳಿದಿರುವಂತಹ 7 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ. ಇನ್ನು ಮ್ಯಾಜಿಕ್ ನಂಬರ್ಗೆ ಇನ್ನೂ 2 ಸ್ಥಾನಗಳು ಬೇಕು. ಹಾಗಾಗಿ ಆ 2 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನು ಸಾಕಷ್ಟು ಕಸರತ್ತನ್ನ ಮಾಡ್ತಿದ್ರೆ, ಆದ್ರೆ ಈಗ ಅವರಿಗೆ ಟಕ್ಕರ್ ಕೊಡುವ ಕೆಲಸವನ್ನ ಕತ್ತಿ ಮತ್ತು ಸೌದಿ ಬಣದವರು ಈಗ ಮಾಡ್ತಿರುವಂತದ್ದು. ಅದು ಕೂಡ ರಾಯಬಾಗ್ ಕ್ಷೇತ್ರದ ಹಾಲಿ ಶಾಸಕ ಏನು ಮಹೇಂದ್ರ ತಮ್ಮಣ್ಣವರ ಸಹಕಾರದೊಂದಿಗೆ ಅಲ್ಲಿರುವಂತಹ ಅಪ್ಪ ಸಾಹೇಬ್ ಕುಲಗೋಡೆಯನ್ನ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಕತ್ತಿ ಮತ್ತು ಸೌದಿ ಪ್ಯಾನಲ್ ಇಂದ ಅಂದ್ರೆ ಬಣದಿಂದ ಈಗ ಬಸವರಾಜ್ ಆಸಂಗಿ ಅನ್ನೋ ಅಭ್ಯರ್ಥಿಯನ್ನ ಅಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಕಣಕ್ಕೆ ಇಳಿಸಿರುವಂತದ್ದು. ಮತ್ತೊಂದೆಡೆ ಜಾರಕಿಹೊಳಿ ಪ್ಯಾನಲ್ ಇಂದ ಅಲ್ಲಿ ಅಪ್ಪ ಸಾಹೇಬ್ ಕುಲಗೋಡೆ ಅವರು ಇರುವಂತದ್ದು. ಅಪ್ಪ ಸಾಹೇಬ್ ಕುಲಗೋಡೆಯನ್ನ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಅನ್ನ ಕೂಡ ಮಾಡ್ತಿರುವಂತದ್ದು. ಸಭೆಯಲ್ಲಿ ಕೂಡ ಈಗ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಾಗ್ದಾಳಿಯನ್ನ ಕತ್ತಿ ಇರಬಹುದು, ಸೌದಿ ಇರಬಹುದು, ಎಬಿ ಪಾಟೀಲ್ ಇರಬಹುದು, ಸಾಕಷ್ಟು ವಿರೋಧಿ ತಂಡವನ್ನ ಕಟ್ಕೊಂಡಂತ ಕತ್ತಿ ಸೌದಿ ಬಣ ಈಗ ಜಾರಕಿಹೊಳಿ ಬ್ರದರ್ಸ್ ಅನ್ನ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಕೂಡ ಮಾಡ್ತಿರುವಂತದ್ದು. ಈ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದೇ ಆದ್ರೆ ನಾವು ಡಿಸಿಸಿ ಬ್ಯಾಂಕ್ ನ ಚುನಾವಣೆಯ ಅಧ್ಯಕ್ಷ ಗಾದಿಯನ್ನ ನಮ್ಮ ಅಭ್ಯರ್ಥಿಗಳೇ ಹಿಡಿತಾರೆ ಅನ್ನೋ ನಿಟ್ಟಿನಲ್ಲಿ ಸೌದಿ ಅವರು ಹೇಳಿಕೆಯನ್ನ ಈಗ ಕೊಟ್ಟಿರುವಂತದ್ದು. ಈ ಹಿಂದೆ ಅವರು ತೆರೆ ಹಿಂದೆ ಕೆಲಸವನ್ನ ಮಾಡ್ತಿದ್ರು. ಈವರೆಗೂ ಎಲ್ಲಿಯೂ ಕೂಡ ಅವರು ಬಹಿರಂಗವಾಗಿ ಪ್ರಚಾರಕ್ಕೆ ಬಂದಿರಲಿಲ್ಲ, ವೇದಿಕೆಯನ್ನ ಕೂಡ ಹಂಚಿಕೊಂಡಿರಲಿಲ್ಲ ಮತ್ತು ಒಳಗೆ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಬಹಿರಂಗವಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಜಾರಕಿಹೊಳಿ ವಿರುದ್ಧ ಪ್ರಚಾರದ ಅಖಾಡಕ್ಕಿದೆ. ಆದ್ರೆ ಅವರಿಗೆ ಟಕ್ಕರ್ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಣ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ರೆ, ಮತ್ತೊಂದು ಬಣದಿಂದ ಕೂಡ ಅಧ್ಯಕ್ಷ ಗಾದಿ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಆಗ್ತಿದೆ. ಅಕ್ಟೋಬರ್ 19ರಂದು ನಡೆಯುವಂತಹ ಚುನಾವಣೆಯಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಿರುವಂತದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್.